ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಬ್ಲಾಗು ಅಂತಂದರೆ, ಅಂದರೆ ರಾತ್ರಿ ನಮ್ಮ ತರುಣ ಇದ್ದಾರಲ್ವ, ಅವ್ರ ಅಪ್ಪ ಬಂದಿದ್ರು. ಹಾಗಾಗಿ ಎಲ್ಲರೂ ಜೊತೆಗಿದ್ವಲ್ಲ, ಸ್ವಲ್ಪ ಇವತ್ತು ಎಲ್ರಿಗೂ ಸೇರಿ ಬಿರಿಯಾನಿ ಮಾಡೋಣ, ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು 5 kg ಅಷ್ಟು ಚಿಕನ್ನ ತರಿಸಿರೋ ಅಂಥದ್ದು. ಮಾಮೂಲಿಯಾಗಿ 5 kg ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಜಾಸ್ತಿ ಕ್ವಾಂಟಿಟಿ ಅಡುಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡಬೇಕು ಹೇಗೆ ಹೋಗುತ್ತೆ ಅಂತ ಹೇಳಿ, ಹಾಗಾಗಿ ಈಗಲೂ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಇವತ್ತು ಮಧ್ಯಾಹ್ನ 3 o'clock ಆಗಿಬಿಟ್ಟಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ನೋಡೋಣ ಎಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗುತ್ತೆ ಅಂತ. ಟ್ರೈ ಇಟ್. ಮುಂಚೆ ಎಲ್ಲ ನಾನು ಕೂಡ ಅಡಿಗೆನ ಮಾಡಿದೀವಿ, ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ಇದೆ ಫಸ್ಟ್, ಹಾಗಾಗಿ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇಲ್ಲಿ ಮೊದ್ಲಿಗೆ ನಾನು ಬಿರಿಯಾನಿ ಮಸಾಲೆನ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಏನ್ ಗೊತ್ತಾ, ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಬಿರಿಯಾನಿ ಎಲ್ಲ ಮಾಡ್ತಾ ಇದ್ರೆ ನಾವು ಆಗ್ಲೇನೆ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಳ್ತಾ ಇರೋ ಅಂತದ್ದು. ಇವಾಗ ಒಂದ್ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಒಂದ್ ಅರ್ಧ ಕಪ್ ಅಷ್ಟು ಸ್ಟಾರ್ ಹೂವ ಮತ್ತೆ ಜಾಕಾಯಿ 1.5 ಅಷ್ಟು ತಗೊಂಡಿದ್ದೀನಿ ಜಜ್ಬಿಟ್ಟು. ಇದಕ್ಕೇನೆ ಮರಾಠಿ ಮಗ್ಗು ಮತ್ತೆ ದೊಡ್ಡದು ಏಲಕ್ಕಿ ಬರುತ್ತಲ್ಲ ಅದು, ಮತ್ತೆ ಜಾಪತ್ರೆ ಎಲ್ಲಾನು ಬಿರಿಯಾನಿಗೆ ಏನೇನು ಯೂಸ್ ಮಾಡ್ತೀವಿ ಎಲ್ಲಾ ಮಸಾಲಾನ ಸೇರಿಸ್ಕೊಬೇಕಾಗತ್ತೆ. ಒಂದ್ ಅರ್ಧ ಕಪ್ ಅಷ್ಟು ಲವಂಗ, ಒಂದ್ ಅರ್ಧ ಕಪ್ ಆಗೋಷ್ಟು ಏಲಕ್ಕಿನ ನೀವು ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ಳಿ, ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಅಂತ ಅನ್ನಿಸ್ತು. ಹಾಗಾಗಿ ಇದ್ರ ಜೊತೆಗೇನೆ ಅರ್ಧ ಕಪ್ ಆಗುವಷ್ಟು ಕಾಳು ಮೆಣಸು, ಇದೆಲ್ಲಾನು ಒಂದು 3 ಸ್ಪೂನ್ ಅಷ್ಟು ಇದೆ, ಸ್ಪೂನ್ ಲೆಕ್ಕದಲ್ಲಿ ತಗೊಳ್ಳೋದಾದ್ರೆ. ಇನ್ನು ಇದಕ್ಕೇನೆ ಅರ್ಧ ಕಪ್ ಅಷ್ಟು ಶಾಯಿ ಜೀರಾ, ಅರ್ಧ ಕಪ್ ಅಷ್ಟು ಮಾಮೂಲಿ ಕಲ್ಲು ಬರುತ್ತಲ್ಲ ಅದು, ಮಾಮೂಲಿಯಾಗಿ ಪಲಾವ್ ಎಲೆ ಒಂದು 7 ರಿಂದ 8, ನೀವು ಬೇಕಂದ್ರೆ ಒಂದ್ 2-3 ಜಾಸ್ತಿನೂ ಕೂಡ ಮಾಡ್ಕೊಬಹುದು. ಇದನ್ನೆಲ್ಲಾನು ಹಾಕ್ಬಿಟ್ಟು ಇದ್ರ ಜೊತೆಗೇನೆ ಅರ್ಧ ಕಪ್ ಆಗೋಷ್ಟು ಚಕ್ಕೆನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಕಪ್ ಲೆಕ್ಕದಲ್ಲಿ ಈ ತರ ಇದೆ. ಸ್ಪೂನ್ ಲೆಕ್ಕದಲ್ಲಿ ಆದ್ರೆ ಎಲ್ಲಾನು ಒಂದೊಂದ್ 3 ಸ್ಪೂನ್ ತಗೊಂಡ್ರೆ ಸಾಕಾಗತ್ತೆ. ಇದಕ್ಕೆ ಮಾಮೂಲಿಯಾಗಿ ಎಲೆನೆಲ್ಲಾನು ನಾನು ಮುರಿದು ಹಾಕೊಂಡಿದ್ದೀನಿ, ಯಾಕಂದ್ರೆ ದೊಡ್ಡದಿತ್ತಲ್ಲ, ಫ್ರೈ ಮಾಡಿದ್ರೆ ಬಿದೋಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಈ ತರ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ. ನೋಡಿ ಹಾವು ಬಂದಿದೆ. ಅದೇ ಹಾವು ತರನೇ ಅದಕ್ಕೆ ಅನ್ಸಿದ್ ನಂಗೆ. ಈ ಕಡೆ ಬಾ. ಯಾವ್ಯಾವ ಮಾಮೂಲಿ ಕಿತ್ತಿದ್ ಮಾಡಿ ಕಡ್ಡಿನೂ ಹಾಕಿ, ಅಂದ್ರೆ ತೀರಾ ಬೇಡ, ಸ್ವಲ್ಪ ಹಾಕಿ. ಇನ್ನ ಈ ಕಡೆ ಬಿರಿಯಾನಿಗೆ ಏನೇನ್ ಬೇಕೋ ಎಲ್ಲಾನು ತರುಣ ಅವರಪ್ಪ ರೆಡಿ ಕೊಡ್ತಾ ಇದ್ರು. ಮಾಮೂಲಿಯಾಗಿ ಬಿರಿಯಾನಿಗೆ ಎಲ್ಲಾನು ಹಾಕ್ತಿವಲ್ಲ, ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಇದನ್ನೆಲ್ಲಾನು ಕ್ಲೀನ್ ಮಾಡಿ ಕೊಡ್ತಾ ಇದ್ರು. ನಾನು ಕೂಡ ಈ ಬಿರಿಯಾನಿ ಮಸಾಲೆ ಎಲ್ಲ ಮಾಡ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಳ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಅವರು ಈ ಕೆಲಸ ಎಲ್ಲಾನು ಮಾಡ್ಕೊಡ್ತಾ ಇದ್ರು. ನಾನು ಅವ್ರಿಗೆ ಏನೇನ್ ಬೇಕು ಅಂತ ಎಲ್ಲಾನು ತೆಗೆದು ಕೊಡ್ತಾ ಇದ್ದೆ. ಮಾಮೂಲಿಯಾಗಿ ಸೊಪ್ಪಿಗೆಲ್ಲ ಗಂಟು ಕಟ್ಟಿರ್ತಾರ ನೋಡಿ, ಅದು ಯಾವ ತರ ಕಾಣಿಸ್ತಾ ಇತ್ತು, ಅದನ್ನೇ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಅದು ಕಟ್ಟಿ ಬಿಚ್ಚಿದಾಗ ಯಾವ ತರನೇ ಓಪನ್ ಆಯ್ತು, ಹಾಗಾಗಿ ಹಾವು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ. ನಮ್ದಲ್ಲ ಕೊಪ್ಪಿಯಕೋರತ್ರ ಐತೆ, ಇದೇ ದೊಡ್ಡದು ಅಂತ ತಂದಿರೋ ಮಾಮ ಇಸ್ಕೊಂಡ್ಬಂದಿರೋದು. ನಾನು ದೊಡ್ಡ ಕೊಡ್ತೀನಿ ತಗೊಂಡ್ಬಿಟ್ಟು ಇದೇ ಸಾಕಂತ ಮಾಮ ಇಸ್ಕೊಂಡ್ಬಂದಿದ್ದು. ಒಟ್ಟಿನಲ್ಲಿ ಅದು ಅದ್ಕೊಂತಾರ ಅಂತ ಗೊತ್ತಿಲ್ಲ. ಹೊಸದ ಅವ್ರ ಮನೆ ಚಿಕ್ಕದು, ನಮ್ಮ ಮನೆಯಾಗಿದ್ದ ಅವ್ರ ಮನೆ ಚಿಕ್ಕದು ಇರೋದು. ನಾನು ಅತ್ತಿ ಇಲ್ಲ ಹಬ್ಬದಲ್ಲಿ ಮಾಮ ಸಾಕು ಯಾವುದು ಬೇಯಿಸಿದ 2 kg
ಅವಳಲ್ಲಿ ಸಿಂಚು ಯಾಕೆ ಓಡೋದು ಅವಸ್ಕೊಂಡಿದ್ದಾರೆ ನಾನು ಗೊತ್ತಾಯ್ತು ಕಿಟಕಿ ದಾಟ ಇಲ್ಲೇ ಬಂದಾರ ಹೋಗ್ಲಿ ಆಂಟಿ ಕೈ ಈ ಚಿಲ್ಲಿ ಬಿಲ್ಲಿ ಆಟ ಆಡೋದು ತಿರುಗೊಂದು ವರ್ಷ ಫೋನ್ ಇಲ್ಲ ಅನ್ಸೋದಿಲ್ಲ ಮಾತಾಡ್ತಿರಲ್ಲ ಏನ್ ಹೆಸರು ಎತ್ಕೊಂಡು ಬಾಕ್ಸ್ ಬಾಕ್ಸ್ ಮಾಡಿ ಎತ್ಕೊಂಡು ಬಿರಿಯಾನಿ ಆಗೋಯ್ತದೆ ಎತ್ಕೊಂಡಿಲ್ಲ ಅವ್ರು ಸೇರ್ಕೊಂಡ ಏನ್ ಹೆಸರು ಮಹೇಶ್ ಅಂತ ನಿಖಿಲ್ ಅಂತ ಕರಿತೀನಿ ನೀನ್ ಮಹೇಶ್ ಏನೋ ನಿಖಿಲನೋ ನನ್ನ ಮಗನ ಹೆಸರು ನಿಯಲು ಇವನೇ ರಪ್ಪ ಅಂತ ನಿಖಿಲ್ಗೆ ಬಲಕ್ಕೆ ಬಿಡಕ್ಕೆ ನಿಜ ನನಗೆ ಕೊಡ್ತಿದ್ದ ಹೊಡ್ದಂಗೆ ದೊಡ್ಡಪ್ಪ ಬೇಕಾ ಕಣ್ಣು ಅದಕ್ಕೆ ಅಳ್ತಾ ಇತ್ತು ನಾನು ಹೇಳ್ತೀನಿ ಕಣ್ಣಿನ ಇಲ್ಲ ಕಡೆ ನಾವು ಬರಕ್ಕಲ್ಲ ಅಂದಳು ಯಾವ ಬಂದೆ ಮತ್ತೆ ಫ್ರಿಜ್ ಐತಲ್ಲ ಫ್ರಿಜ್ ಅಲ್ಲಿ ಅವಸ್ಕೊಂಡವಳೆ ಯಾರು ನೋಡಿಲ್ಲ ಅಲ್ಲಿ ಆಮೇಲೆ ನಾನು ಸಿಟ್ಟು ಅಂತೀನಿ ಬಂದು ಅಕ್ಕ ಇಲ್ಲೇ ಇದೆ ಎಲ್ಲೇ ಐತೆ ಫ್ರಿಜ್ ಅಲ್ಲಿ ಕೂತಿದ್ದೆ ನಾನು ಕಾಲೇಜ್ ಹೋಗಿದ್ದೆ ಇವ್ರಿಗೆ ಕೊಟ್ಟಿ ಕೀ ಕೊಟ್ಟು ಹೋಗೋಳ ಅದ್ಬೋಳಾಗ್ಬಿಟ್ಟವಳು ಅವಸ್ಕೊಂಡು ಅಂತ ಬಂದು ಹೇಳ್ತಾ ಇರೋದು ಹೋಸ್ಕೊಂಡ್ರೆ ಇವಾಗ ಅವಳು ಇಷ್ಟ ನೀವು ಬಂದ ತಕ್ಷಣ ಬಂದು ದರ್ಶನ ಕೊಡಬೇಕಿತ್ತ ಆಯ್ತಾದ್ರಲ್ಲಿ ಎಲ್ಲ ಆಯ್ತಾ ಈ ಸುಂಟಿ ಶುಂಠಿ ಉತ್ತು ಹೊಗಳಲ್ಲಿ ತೊಳ್ದಿದ್ದೀನಿ ಕಟ್ ಮಾಡಿ ಟೊಮೆಟೊ ಕಟ್ ಮಾಡಾಗಿಲ್ಲ ಎಲ್ಲ ಕಟ್ ಮಾಡಲ್ಲ ಇನ್ನ ಅವರು ಕೂಡ ಅಷ್ಟೊತ್ತಿಗೆ ಬಂದ್ರು. ಇನ್ನ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೇನೆ ಇದ್ವಿ. ಇನ್ನ ಅಷ್ಟೊತ್ತಿಗೆ ಬಿರಿಯಾನಿಗೆಲ್ಲ ನಾನು ಫ್ರೈ ಮಾಡಿ ಇಟ್ಟಿದ್ನಲ್ವಾ, ಎಲ್ಲ ತಣ್ಣಗಾಗಿತ್ತು. ಈಗ ಮಾಮೂಲಿಯಾಗಿ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ನೈಸ್ ಆಗಿ ಪುಡಿ ಮಾಡ್ಕೊಳ್ಳೋದು ಅಷ್ಟೇನೆ. ಇಷ್ಟ ಮಾಡ್ಕೊಂಡ್ರೆ ಬಿರಿಯಾನಿ ಪೌಡರ್ ತುಂಬಾ ರುಚಿಯಾಗಿ ಹಾಗೂ ಕಲರ್ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಈ ತರ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ. ನಾನ್ ಬಂದು ಇಲ್ಲಿ ಒಂದ್ 5 kg ಚಿಕನ್ ಮಾಡ್ತಾ ಇರೋದಲ್ವಾ, ಹಾಗಾಗಿ ಸ್ವಲ್ಪ ಮಸಾಲೆನ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಿದೀನಿ, ಮನೆಗೂ ಕೂಡ ಆಗುತ್ತೆ ಅಂತ ಹೇಳಿ. ಇವಾಗ ಬಿರಿಯಾನಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ಒಂದ್ ಮಿಕ್ಸರ್ ಜಾರ್ಗೆ 1 ಕಪ್ ಆಗೋಷ್ಟು ಹಸಿಮೆಣಸಿನ್ಕಾಯಿ, ಒಂದ್ ಅರ್ಧ ಕಟ್ಟಷ್ಟು ಪುದೀನ, 3/4 ಕಟ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರ್ನ ಹಾಕ್ಬಿಟ್ಟು ನೈಸಾಗಿ ಮಾಮೂಲಿಯಾಗಿ ರುಬ್ಕೊಳ್ಳೋದು ಅಷ್ಟೇನೆ. ಈಗ ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನ ಹಾಗೇನೆ ಇಲ್ಲಿ ನಾನು ಬಿರಿಯಾನಿಗೆ ಏನೇನ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಎಲ್ಲಾನು. ಇನ್ನ ಅಡಿಗೆ ಮಾಡ್ಬೇಕಾದ್ರೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳಿ. ಇನ್ನ ಅವ್ರು ಬಂದಿದ್ರಲ್ಲ, ಅವ್ರಿಗೆ ಹಾಗೇನೆ ಟೀ ಇಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಟೀ ಇಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಕೂಡ ಟೀ ಎಲ್ಲ ಕುಡ್ದಿದ್ ಆದ್ಮೇಲೆ ಮಾಮೂಲಿಯಾಗಿ ಈಗ ಸ್ವಲ್ಪ ಅಡಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೇಲೇನೆ ಒಂದು ಗ್ಯಾಸ್ ಇತ್ತು ಚಿಕ್ಕದು, ಅದನ್ನ ಹೊರಗಡೆ ಇಟ್ಬಿಟ್ಟು ಈ ಗ್ಯಾಸ್ ಅಲ್ಲಿ ನಾನು ಅಡಿಗೆ ಮಾಡ್ತಿರೋ ಅಂತದ್ದು. ಇದಕ್ಕೆ ಇವಾಗ ದೊಡ್ಡದು ಒಂದು ಪಾತ್ರನ ಇಟ್ಕೊಂಡಿದೀನಿ. ಒಂದು 7ರಿಂದ 8 ಸ್ಪೂನ್ ಎಣ್ಣೆ, ಅದ್ರ ಜೊತೆಗೆ ಒಂದ್ 4ರಿಂದ 5 ಸ್ಪೂನ್ ತುಪ್ಪನ ಹಾಕೊಂಡಿದೀನಿ. ನೀವು ಎಣ್ಣೆ ಬೇಕಂದ್ರೆ ಕಡಿಮೆ ಮಾಡಿ ತುಪ್ಪನ ಜಾಸ್ತಿ ಮಾಡ್ಕೊಬಹುದು. ನಾನು ಎಣ್ಣೆನ ಜಾಸ್ತಿ ಮಾಡಿ ತುಪ್ಪನ ಕಡಿಮೆ ಮಾಡಿದೀನಿ. ಇದಕ್ಕೇನೆ ಹೋಲ್ ಸ್ಪೈಸಸ್ ನ ಸೇರಿಸ್ಕೊಂಡಿದೀನಿ. ಪಲಾವ್ ಎಲೆ, ಶಾಯಿ ಜೀರಾ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರು, ಇದನ್ನೆಲ್ಲ ಹಾಕೊಂಡಿದೀನಿ. ಇದ್ರ ಜೊತೆಗೆ 1 ಬೌಲ್ ಅಷ್ಟು ಈರುಳ್ಳಿನ ತಗೊಂಡಿದೀನಿ. ಅಂದ್ರೆ ಒಂದು 10 ಈರುಳ್ಳಿನ ತಗೊಂಡಿದೀನಿ, ಮೀಡಿಯಂ ಸೈಜ್ ಅಷ್ಟು ಇದೆ. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಈಗ ಇದಕ್ಕೇನೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಸೇರಿಸ್ಕೊಂಡಿದೀನಿ. ಈ ಟೈಮಲ್ಲೇನೆ ಸೇರಿಸ್ಕೊಳ್ಳಿ. ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಅದು ಆರಾಮ ಬಿಟ್ಕೊಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು. ಇದಕ್ಕೇನೆ ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದೀನಿ. ನೀವು ರುಬ್ಬೇಕಾದ್ರೆ ಕಡಿಮೆ ಸೇರಿಸ್ಕೊಂಡಿದ್ರೆ ಈ ಟೈಮಲ್ಲಿ ಜಾಸ್ತಿ ಸೇರಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾನು ಈಗ ಏನ್ ತೋರಿಸ್ತಾ ಇದೀನಿ ಅದ್ರ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ, ಸೇಮ್ ಒಂದೇ ತರನೇ ಬರುತ್ತೆ. ಇವಾಗ ಇದನ್ನೆಲ್ಲ ನಾನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದ್ರಲ್ಲಿರೋ ಹಸಿ ಸ್ಮೆಲ್ ಹೋಗ್ಬೇಕು. ಹಸಿ ಸ್ಮೆಲ್ ಹೋಗ್ಬಿಟ್ಟು ಸ್ವಲ್ಪ ಎಣ್ಣೆ ಎಲ್ಲ
ಬಿಟ್ಕೊಳ್ಳುತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇದನ್ನೆಲ್ಲ ಹಾಕಿರ್ತೀವಲ್ಲ, ಇದೆಲ್ಲಾನು ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಮೇಯ್ನು ನಾವು ಈರುಳ್ಳಿನ ಎಷ್ಟು ಹೊತ್ತು ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಇಷ್ಟ ಆದ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಮನೇಲೇನೆ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ. ಒಂದು 3-4 ಸ್ಪೂನ್ ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಬಿರಿಯಾನಿಗೆಲ್ಲ ಏನ್ ಗೊತ್ತಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾನು ಅಲ್ಲೇನೆ ಫ್ರೆಶ್ ಆಗಿ ಮಾಡ್ಕೊಬೇಕು, ಅವಾಗ್ಲೇನೆ ರುಚಿ ಜಾಸ್ತಿ ಬರುತ್ತೆ. ಇನ್ನ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಹಸಿ ಮಸಾಲೆ, ಅದನ್ನು ಸೇರಿಸ್ಕೊಂಡು ಇದ್ರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋಗೋವರ್ಗುನು ಚೆನ್ನಾಗಿ ಹುರ್ಕೊಬೇಕು. ಕಲರ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದನ್ನ ತಳ ಹತ್ತು ಬಿಡುತ್ತೆ, ನೋಡ್ಕೊಂಡು ತಿರ್ಗಿಸ್ಕೊಳ್ತಾ ಇರ್ಬೇಕು. ಇನ್ ಇದು ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇದೇ ಸಮಯದಲ್ಲಿ ನಾವು ಚಿಕನ್ ತಗೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಕಾಲು, ತಲೆ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಸಪರೇಟ್ ಮಾಡಿ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ತೆಗ್ದಿಟ್ಟಿದ್ದೀನಿ. ಈ ಚಿಕನ್ ನ ಸೇರಿಸ್ಕೊಂಡು ಇದಕ್ಕೆ ಒಂದು 7-8 ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದೀನಿ. ಅಂದ್ರೆ ಒಂದು ಕೈ ಮುಷ್ಟಿಯಷ್ಟು ಉಪ್ಪನ್ನ ಸೇರಿಸ್ಕೊಂಡಿದೀನಿ. ಕೈಯಲ್ಲಿ ನಾವು ಅಳತೆಗೆ ತಗೊಳ್ಳೋದಾದ್ರೆ, ಇನ್ನು ಸ್ಪೂನ್ ಅಲ್ಲಿ ಹಾಕಿರೋದಾದ್ರೆ 7-8 ಸ್ಪೂನ್ ಅಷ್ಟು ಸೇರಿಸಿದೀನಿ. ಇನ್ನು ಇದಕ್ಕೇನೆ 1 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರ್ ನ ಹಾಕೊಂಡಿದೀನಿ. ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅರಿಶಿನ, ಉಪ್ಪು ಎಲ್ಲಾನು ಚೆನ್ನಾಗಿ ಹೊಂದ್ಕೋಬೇಕು. ಈ ಚಿಕನ್ಗೆ ಅದು ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಯಮ್ಮಿಯಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇನ್ನ ಇಷ್ಟ ಆದ್ಮೇಲೆ ಇದಕ್ಕೆನೇನೆ 1 ಬೌಲ್ ಅಷ್ಟು ಟೊಮೆಟೊನ ತಗೊಂಡಿದೀನಿ. ಅಂದ್ರೆ 1 ಬೌಲ್ ಅಷ್ಟು ಈರುಳ್ಳಿನ ತಗೊಂಡ್ರೆ ಅದೇ ಬೌಲಲ್ಲಿ 1 ಬೌಲ್ ಆಗುವಷ್ಟು ಟೊಮೆಟೊನ ತಗೊಬೇಕು. 2 ಸಮ ತಗೊಬೇಕು, ಹಾಗಾದ್ರೆ ಕರೆಕ್ಟ್ ಆಗಿ ಬಿರಿಯಾನಿ ಬರುತ್ತೆ. ಹಾಗಾಗಿ 1 ಬೌಲ್ ಅಷ್ಟು ಈರುಳ್ಳಿ, 1 ಬೌಲ್ ಅಷ್ಟು ಟೊಮೆಟೊ. ಈ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ತೀವಲ್ಲ ಅದೇ ತರನೇ ಟೊಮೊಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನ ಇದನ್ನು ಕೂಡ ಹಾಕಿದ ತಕ್ಷಣನೇ ಒಂದ್ ಸ್ವಲ್ಪ ಹುರ್ಕೊಂಡು ಒಂದ್ ಅರ್ಧ ಲೀಟರ್ ಅಷ್ಟು ಮೊಸರನ್ನ ಸೇರಿಸ್ಕೊಂಡಿದೀನಿ. ಈ ಕ್ವಾಂಟಿಟಿಗೆ ಅರ್ಧ ಲೀಟರ್ ಮೊಸರು ಸಾಕಾಗುತ್ತೆ. ಯಾಕಂದ್ರೆ ನಿಂಬೆಹಣ್ಣು, ಟೊಮೆಟೊ ಎಲ್ಲ ಹಾಕ್ತಿವಲ್ಲ ಅದೇನೆ ಹುಳಿ ಸಾಕಾಗುತ್ತೆ. ಹಾಗಾಗಿ ಅರ್ಧ ಲೀಟರ್ ಮೊಸರನ್ನ ಸೇರಿಸ್ಕೊಂಡಿದೀನಿ. ಫುಲ್ ಒಂದ್ ಅರ್ಧ ಲೀಟರ್ನ ಸೇರಿಸ್ಕೊಬೇಕು. ಇದನ್ನು ಹಾಕ್ಬಿಟ್ಟು ಮೊಸರು, ಚಿಕನ್ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಎಣ್ಣೆ ಬಿಟ್ಟು ಕುದಿಬೇಕು. ಅಲ್ಲಿವರೆಗೂ ಕುದಿಸ್ಕೊಬೇಕಾಗತ್ತೆ. ಇದೇ ಟೈಮಲ್ಲಿ ನನಗೆ ಖಾರ ಕಡಿಮೆ ಇದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು 1.5 ಸ್ಪೂನ್ ಅಷ್ಟು ಫಸ್ಟ್ ಚಿಲ್ಲಿ ಪೌಡರ್ ನ ಸೇರಿಸ್ಕೊಂಡಿದೀನಿ. ನೀವು 2 ಸ್ಪೂನ್ ಸೇರಿಸ್ಕೊಬಹುದು, ನಾನು ಇಲ್ಲಿ 1.5 ಸ್ಪೂನ್ ಸೇರಿಸ್ಕೊಂಡಿದೀನಿ. ಇನ್ನ ಮನೇಲೆ ಮಾಡಿರುವಂತ ಬಿರಿಯಾನಿ ಪೌಡರ್ನು ಕೂಡ ಸೇರಿಸ್ಕೊಂಡಿದೀನಿ. 1 ಕಪ್ ಆಗುವಷ್ಟು, ಅಂದ್ರೆ 3 ಸ್ಪೂನ್ ಅಷ್ಟು ಸೇರಿಸಿದೀನಿ. ಇದಕ್ಕೇನೆ 3 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಸೇರಿಸ್ಕೊಂಡಿದೀನಿ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಹುರ್ಕೊಬೇಕಾಗತ್ತೆ. ಚೆನ್ನಾಗಾಗುತ್ತೆ ಇದು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನೀವು ಹಸಿಮೆಣಸಿನ್ಕಾಯಿನ ಬೇಕು ಅಂತಂದ್ರೆ ಇನ್ನು ಜಾಸ್ತಿನೇ ತಗೊಬಹುದು. ನಾನು ಇಲ್ಲಿ ಕಡಿಮೆ ಹಾಕಿದ್ನಲ್ವಾ, ಹಾಗಾಗಿ ನಾನು ಮತ್ತೆ ಚಿಲ್ಲಿ ಪೌಡರ್ ನ ಸೇರಿಸ್ಕೊಂಡಿದೀನಿ. ನೀವು ಬೇಡ ಅಂತ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು, ಆಪ್ಷನಲ್. ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದ್ರ ಸ್ಮೆಲ್ ಎಲ್ಲ ಹೋಗೋವರ್ಗುನು ಬೇಯಿಸ್ಕೊಬೇಕಾಗತ್ತೆ. ಇನ್ನಿವಾಗ ಮಾಮೂಲಿಯಾಗಿ ನಾನು ಈ ಪಾತ್ರೆಯಲ್ಲಿ 1 ಪಾತ್ರೆ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂಡಿದೀನಿ. ಅಂದ್ರೆ ಒಂದು 7 ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದೀನಿ. ಒಂದು ಪಾತ್ರೆ ಲೆಕ್ಕದಲ್ಲಿ ತೋರ್ಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋಂಥದ್ದು. ಇನ್ನು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಅಕ್ಕಿನೂ ಮತ್ತೆ ಚಿಕನ್ ಎಲ್ಲಾನು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಜಾಸ್ತಿ ನೆನ್ಸಿರೋದ್ರಿಂದ ಓವರ್ ಕುಕ್ ಆಗ್ಬಿಡತ್ತೆ. ಜಾಸ್ತಿ ಏನ್ ಬೇಯಿಸ್ಲಿಕ್ಕೆ ಹೋಗ್ಬಾರ್ದು. ರೈಸ್ ಹಾಕಿದ್ಮೇಲೆ ಜಸ್ಟ್ ಹಾಗೇನೆ ಮಿಕ್ಸ್ ಮಾಡ್ಕೊಂಡು ಇನ್ನ ಮಾಮೂಲಿಯಾಗಿ ನೀರ್ನ ಸೇರಿಸ್ಕೊಬೇಕು. ನಾನು 1 ಪಾತ್ರೆ ಆಗೋಷ್ಟು ಅಕ್ಕಿನ ಹಾಕಿದ್ನಲ್ವಾ, ಅದಕ್ಕೆ 1/4 ಪಾತ್ರೆ ಆಗೋಷ್ಟು ನೀರ್ನ ಸೇರ್ಸಿದೀನಿ. ಅಂದ್ರೆ ನಾವು ಈ ಅಬೇಲೆನೆ ಬಿರಿಯಾನಿ ರೆಡಿ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾವು ನೀರ್ನ ಕಡಿಮೆನೆ ಹಾಕೊಬೇಕು. ನಾವು ನೀರ್ ಸಮ ತಗೊಂಡ್ರೆ ಬಿರಿಯಾನಿ ಎಲ್ಲ ಮುದ್ದೆ ಆಗೋಗುತ್ತೆ. ಹಾಗಾಗಿ ನೀರ್ನ ಕಡಿಮೆ ಸೇರಿಸ್ಕೊಬೇಕು. ಸೇರಿಸ್ಬಿಟ್ಟು ಒಂದ್ ಪ್ಲೇಟ್ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡ್ರೆ ಈ ಬಿರಿಯಾನಿ ರೆಡಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ಒಂದು 70% ಕುಕ್ ಆಗಿದೆ. ಈ ಟೈಮಲ್ಲಿ ನಿಂಬೆಹಣ್ಣ ಸೇರಿಸ್ಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಫುಲ್ ಪ್ಲೇಟ್ ನ ಕವರ್ ಮಾಡ್ಬಿಡಿ, ಒಂದ್ ಸ್ವಲ್ಪ ಮಾಡ್ಬಿಟ್ಟು ಎತ್ತಿಡಿ. ಅದು ನೀಟಾಗಿ ಅನ್ನ ಎಲ್ಲ ಅರ್ಳ್ಕೊಳ್ಳುತ್ತೆ. ಇಷ್ಟ ಆದ್ರೆ ಬಿರಿಯಾನಿ ರೆಡಿನೇ ಆಗೋಗುತ್ತೆ. ಇನ್ನ ಈ ಕಡೆ ನಾನು ಗೊಜ್ಜು ಮಾಡ್ಕೊಳ್ಳೋಣ ಚಿಕನ್ದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಟು ಎಣ್ಣೆ, ಮಂಗಳೂರು ಮೆಣಸಿನ್ಕಾಯಿ ಬರುತ್ತಲ್ಲ ರೌಂಡ್ದು, ಅದು ಹಸಿಮೆಣಸಿನ್ಕಾಯಿ, 1 ಕಪ್ ಆಗೋಷ್ಟು ಈರುಳ್ಳಿ ಎಲ್ಲಾನು ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಬೇಕಾಗುತ್ತೆ. ಇದಕ್ಕೇನೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಬೇಕು. ಈಗ ಇದಕ್ಕೇನೆ ನಾನು ಮಾಮೂಲಿಯಾಗಿ ಆಗ್ಲೇ ಹೇಳ್ದಂಗೆ ಕಾಲು ಎಲ್ಲಾನು ಎತ್ತಿಟ್ಟಿದ್ನಲ್ಲ ಅದನ್ನೆಲ್ಲ ನಾನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು,
ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ಗ್ರೇವಿ. ಒಂದು ಸಿಂಪಲ್ ಆಗಿ ಟೇಸ್ಟ್ ಆಗಿ ಮಾಡ್ಕೊಬಹುದು. ಒಂದ್ಸಲ ನೀವು ಟ್ರೈ ಮಾಡಿ. ಇನ್ನು ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇವಾಗ ಚಿಲ್ಲಿ ಪೌಡರ್ನ ತಗೊಳ್ತಾ ಇದ್ದೀನಿ 1 ಸ್ಪೂನ್ ಆಗೋಷ್ಟು. 1 ಪ್ಯಾಕೆಟ್ ಅಷ್ಟು ಚಿಕನ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಈ ಮಸಾಲಾನೇ ಮೇನು ಅಂತ ಹೇಳ್ಬೋದು. ಇದಕ್ಕೇನೆ ಒಂದ್ ಸ್ವಲ್ಪ 1/4 ಸ್ಪೂನ್ ಅಷ್ಟು ಗರಂ ಮಸಾಲ, ಒಂದ್ ಸ್ವಲ್ಪ ಕಸ್ತೂರಿ ಮೇಥಿ, ಮಾಮೂಲಿಯಾಗಿ 2 ಸ್ಪೂನ್ ಆಗೋಷ್ಟು ಮನೇಲೆ ಮಾಡಿರುವಂತ ಸಾಂಬಾರ್ ಪೌಡರ್. ಇದಕ್ಕಿಷ್ಟೇನೇನೆ ಹಾಕ್ಬಿಟ್ಟು ಚಿಕನ್ಗೆಲ್ಲ ಮಸಾಲೆ ಹೊಂದ್ಕೊಳ್ಳೋ ತರ ಬೇಯಿಸ್ಕೊಬೇಕು. ಇಷ್ಟ ಆದ್ರೆ ಈ ಚಿಕನ್ ಒಂದು 80% ಕುಕ್ ಆಗ್ಬಿಟ್ಟಿರುತ್ತೆ. ಇನ್ ಟೈಮ್ ಅಲ್ಲಿ ನಮ್ಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರ್ನ ಸೇರಿಸ್ಕೊಬೇಕು. ನಾನಿಲ್ಲಿ 3 ಬೌಲ್ ಅಷ್ಟು ನೀರ್ನ ಸೇರಿಸ್ಕೊಂಡಿದೀನಿ. ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಿರೋದ್ರಿಂದ ಗ್ರೇವಿ ಬೇಕಾಗುತ್ತೆ ಅಂತ ಹೇಳಿ. ಇದನ್ನ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಈ ಸಿಂಪಲ್ ಚಿಕನ್ ಟೇಸ್ಟಿಯಾಗಿ ರೆಡಿನೇ ಆಗೋಗ್ಬಿಡತ್ತೆ. ನಿಮ್ಗೊಂದ್ಸಲ ಖಂಡಿತ ನಿಮ್ಗೆ ಬೇಕು ಅಂತಂದ್ರೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು. ಇನ್ನ ಇದು ಕೂಡ ರೆಡಿ ಆಯ್ತು. ಈ ಕಡೆ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ಹೇಳಿ. ಇನ್ನ ನಮ್ಮ ಹುಡುಗರಿಗೆಲ್ಲ ಫಸ್ಟ್ ಮಕ್ಳಿಗೆಲ್ಲ ಹಾಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಊಟನು ಕೂಡ ಬಡಿಸ್ಕೊಡ್ತಾ ಇದ್ದೆ. ಇನ್ನ ಇವರು ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಇನ್ನು ಬಂದಿರ್ಲಿಲ್ಲ, ಡ್ಯೂಟಿಗೆ ಹೋಗಿದ್ರಲ್ಲ. ಇನ್ನು ಅವರು ಬರ್ಲಿ, ನಾವು ಕೂಡ ಎಲ್ಲ ವೇಟ್ ಮಾಡ್ತಾ ಇದ್ವಿ. ಇನ್ನ ಇವ್ರದ್ದು ಊಟ ಆಯ್ತು ಅಷ್ಟೊತ್ತಿಗೆ ಅವರು ಕೂಡ ಬಂದ್ರು. ಇನ್ನ ಇವರು ಎಲ್ಲಾರು ಊಟ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಕೂತಿದ್ರು. ನಾನ್ ಮಾಮೂಲಿಯಾಗಿ ಬಡಿಸೆಲ್ಲಾನು ಕೊಡ್ತಾ ಇದ್ದೆ. ಹಾಗೆ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ವಿ. ಇನ್ನ ಇದಾದ್ಮೇಲೆ ಇವರು ಕೂಡ ಊಟ ಎಲ್ಲ ಮಾಡ್ಕೊಂಡು ಎಲ್ಲ ಹೊರಟ್ರು. ಇವ್ರು ಹೊರಟಾಗ್ಲೇನೆ ನೈಟ್ 12 o'clock ಆಗ್ಬಿಟ್ಟಿತ್ತು. ಇನ್ನು ನಾವೆಲ್ಲ ಊಟ ಎಲ್ಲ ಮುಗಿಸಿ ಮಲ್ಕೊಂಡಿದ್ದು 1 o'clock ಆಯ್ತು ನೈಟು. ಇನ್ನ ಇದಾದ್ಮೇಲೆ ನೆಕ್ಸ್ಟ್ ಡೇ ನನ್ಗೆ ಒಂದು ಪಾರ್ಸಲ್ ಬಂದಿತ್ತು. ಮಾಮೂಲಿಯಾಗಿ ನಾನು ರ್ಯಾಕ್ ನ ತರಿಸಿದೆ, ಕಬೋರ್ಡ್ ರ್ಯಾಕ್ಸ್. ನಮ್ಮ ಮನೇಲಿ ಆಲ್ರೆಡಿ ಇದೆ, ಇನ್ನೊಂದು ಬೇಕಿತ್ತು. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ನನ್ಗೆ ಇನ್ನೊಂದು ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ತರಿಸ್ಕೊಂಡಿದ್ದೆ. ಹಾಗೆ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಡೀಪ್ ಆಗಿ ತೋರ್ಸಕ್ ಹೋಗ್ಲಿಲ್ಲ. ಆಲ್ರೆಡಿ ಒಂದು ಬ್ಲಾಗ್ ಅಲ್ಲಿ ನಾನು ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸ್ಟೋರೇಜ್ ಬಾಕ್ಸ್ ಇದು ನೋಡ್ತಾ ಇರ್ಬೋದು. ಕಲರ್ ಬಂದು 6 ಇದೆ. ನಾನು ಫಸ್ಟ್ ಆರ್ಡರ್ ಮಾಡ್ಕೊಂಡಿದ್ದು 5 ಇತ್ತು. ಹಿಂಗೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿ ಯೂಸ್ಫುಲ್ ಆಗ್ತಾ ಇತ್ತು. ಹಾಗಾಗಿ ಮತ್ತೊಂದನ್ನ ಮಾಡ್ಕೊಂಡಿದ್ದೆ. ಫಸ್ಟ್ ನೋಡಿ ಒಂದೇ ಮಾಡ್ಕೊಂಡಿದ್ದು, ನೋಡಿ ಮತ್ತೆ ಯೂಸ್ ಆದ್ರೆ ಇನ್ನೊಂದು ಆರ್ಡರ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಈಗ ನನ್ಗೆ ಇನ್ನೊಂದು ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆರ್ಡರ್ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ನೀವು, ಈಗ ಎಲ್ಲ ಫಿಕ್ಸ್ ಮಾಡಿದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇನ್ನ ಮೊದ್ಲಿಗೂ ಈಗ್ಲೂ ಕಂಪೇರ್ ಮಾಡಿದ್ರೆ ಮೊದ್ಲಷ್ಟು ತುಂಬಾ ಗಟ್ಟಿಯಾಗಿ ಆತರ ಏನು ಬಂದಿಲ್ಲ. ಆದ್ರೆ ಪರವಾಗಿಲ್ಲ, ಓಕೆ ಓಕೆ ಅಂತ ಅನ್ನಿಸ್ತು. ಇನ್ನ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಐ ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಪ್ಲೀಸ್ ನಮ್ ಚಾನೆಲ್ ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.